ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಬರ್ತಾ ಇದೆ. ಸಾಲು ಸಾಲು ರಜೆ ಇದೆ. ಈ ಹಿನ್ನೆಲೆಯಲ್ಲಿ ಸಿಟಿ ಮಂದಿ ತಮ್ಮ ತಮ್ಮ ಊರುಗಳತ್ತ ಹೋಗುವಂಥದ್ದು ವಾಡಿಕೆ. ಆದರೆ ಈ ಬಾರಿಯ ಹಬ್ಬಕ್ಕೂ ಕೂಡ ಖಾಸಗಿ ಬಸ್ಸುಗಳ ಟಿಕೆಟ್ ದರವನ್ನು ಇಳಿಸುವ ಹಂಗೆ ಕಾಣಿಸ್ತಾ ಇಲ್ಲ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಜನವರಿ 15ಕ್ಕೆ ಸಂಕ್ರಾಂತಿ ಹಬ್ಬ. ಲೂಟಿಗಿಳಿದ ಖಾಸಗಿ ಬಸ್ಗಳ ದರ ದುಪ್ಪಟ್ಟು ಏರಿಕೆ. ಈ ವರ್ಷ ಜನವರಿ 15 ಅಂದ್ರೆ ಸೋಮವಾರ ಸಂಕ್ರಾಂತಿ ಹಬ್ಬ ಇದೆ. 13ನೇ ತಾರೀಕು ಎರಡನೇ ಶನಿವಾರ, 14 ಭಾನುವಾರ ಆಗಿದೆ. ಹೀಗಾಗಿ ಸಾಲು ರಜೆ ಹಿನ್ನೆಲೆ ಈಗಾಗಲೇ ಟಿಕೆಟ್ ಬುಕಿಂಗ್ ಜೋರಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಬಸ್ಗಳು ದರವನ್ನ 2-3 ಪಟ್ಟು ಹೆಚ್ಚಳ ಮಾಡಿ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿವೆ. ಎಸಿ ಬಸ್ ದರ ವಿಮಾನದ ಟಿಕೆಟ್ ದರಕ್ಕೆ ಸಮವಾಗಿದೆ. ಟಿಕೆಟ್ ಬುಕಿಂಗ್ ವೆಬ್ಸೈಟ್ನಲ್ಲಿ ಬೇಕಾಬಿಟ್ಟಿ ದರ ಏರಿಕೆ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ರಿಪಬ್ಲಿಕ್ ಡೇ ಶುಕ್ರವಾರ ಬಂದಿದೆ. 27ನೇ ತಾರೀಕು 4ನೇ ಶನಿವಾರ, ಭಾನುವಾರ ರಜೆ. ಆ ರಜೆ ದಿನಗಳಿಗೂ 20 ದಿನ ಮುಂಚಿತವಾಗಿಯೇ ದರ ಏರಿಕೆ ಮಾಡಿದ್ದಾರೆ. 25ನೇ ತಾರೀಕಿನ ಟಿಕೆಟ್ ದರ ಈಗಾಗಲೇ ದುಪ್ಪಟ್ಟಾಗಿದೆ. ಬೆಂಗಳೂರಿನಿಂದ ತಮ್ಮೂರಿಗೆ ತೆರಳಲು ಬಸ್ ಬುಕ್ ಮಾಡೋಕ್ ಮುಂದಾದವರಿಗೆ ಶಾಕ್ ಎದುರಾಗಿದೆ. ಖಾಸಗಿ ಬಸ್ಗಳಿಂದ ಸುಲಿಗೆ. ಬೆಂಗಳೂರು ಟು ಶಿವಮೊಗ್ಗ ಇವತ್ತಿನ ದರ 450ರಿಂದ 600 ರೂಪಾಯಿ. ಆದರೆ ಜನವರಿ 12ರಂದು 1200ರಿಂದ 1600 ರೂಪಾಯಿ. ಜನವರಿ 25 1000ದಿಂದ 1250 ರೂಪಾಯಿ. ಖಾಸಗಿ ಬಸ್ಗಳಿಂದ ಸುಲಿಗೆ. ಬೆಂಗಳೂರು ಟು ಹುಬ್ಳಿ ಇವತ್ತಿನ ದರ 600ರಿಂದ 1000 ರೂಪಾಯಿ. ಆದರೆ ಜನವರಿ 12ರಂದು 1700ರಿಂದ 2500 ರೂಪಾಯಿ. ಜನವರಿ 25ಕ್ಕೆ 1500ದಿಂದ 2500 ರೂಪಾಯಿ. ಬೆಂಗಳೂರು ಟು ಮಂಗಳೂರು ಇವತ್ತಿನ ದರ 500ರಿಂದ 1000 ರೂಪಾಯಿ. ಜನವರಿ 12ರಂದು 1300ರಿಂದ ಹಿಡಿದು 1700 ತನಕ. ಜನವರಿ 25ಕ್ಕೆ 1300ರಿಂದ 2000 ರೂಪಾಯಿ ತನಕ ಏರಿಕೆ ಮಾಡಿದ್ದಾರೆ. ಬೆಂಗಳೂರು ಟು ಕಲಬುರಗಿ ಇವತ್ತಿನ ದರ 900ರಿಂದ 1500. ಅದೇ ಜನವರಿ 12ಕ್ಕೆ 1600ರಿಂದ 2800 ರೂಪಾಯಿ. ಜನವರಿ 25ಕ್ಕೆ 1500ದಿಂದ 1900 ರೂಪಾಯಿ. ಬೆಂಗಳೂರು ಟು ಮಡಿಕೇರಿ ಇವತ್ತಿನ ದರ 500ರಿಂದ 600 ರೂಪಾಯಿ. ಅದೇ ಜನವರಿ 12ಕ್ಕೆ 1150ರಿಂದ 1600 ರೂಪಾಯಿ. ಜನವರಿ 25ಕ್ಕೆ 950ರಿಂದ 1600 ರೂಪಾಯಿ. ನೋಡಿದ್ರಲ್ಲ ಯಾವ ಮಟ್ಟಿಗೆ ಖಾಸಗಿ ಬಸ್ಗಳ ಟಿಕೆಟ್ ದರ ಏರಿಕೆಯಾಗಿದೆ ಅಂತ. ಇದಕ್ಕೆ ಕಡಿವಾಣ ಹಾಕ್ತಿವೆ ಅಂತ ಹೇಳೋ ಸಾರಿಗೆ ಸಚಿವರು ಈ ಸಲವಾದ್ರೂ ಕಟ್ಟುನಿಟ್ಟಿನ ಕ್ರಮ ತಗೋತಾರ? ಕಾದ್ ನೋಡೋಣ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.